ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್. ನಾವು ರಾತ್ರಿ ಉಳಿದಿರುತ್ತಲ್ಲ ರಾಗಿ ಮುದ್ದೆನ, ಅದನ್ನು ಬೆಳಗ್ಗೆ ಹೇಗೆ ಗಂಜಿ ಮಾಡ್ಬೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾವು ರಾಗಿ ಮುದ್ದೆನ ರಾತ್ರಿ ಈ ಮಡಿಕೆಯಲ್ಲಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡೋಣ. ಅದು ಫರ್ಮೆಂಟೇಷನ್ ಆಗುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೋದು. ನಾವು ಒಂದೊಂದಾಗಿ ಈಗ ಜಾರಿಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳೋಣ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ನೋಡಿ, ನಾವು ರಾತ್ರಿ ನೆನೆಸಿದ್ವಲ್ಲ ರಾಗಿ ಮುದ್ದೆನ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಮಗೆ ರಾಗಿ ಮುದ್ದೆನೂ ಸೇರಿಸ್ಕೊಂಡು ನೆನೆಸಿದ್ವಲ್ಲ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ರಾತ್ರಿ ನೆನೆಸೋದ್ರಿಂದ ಈ ರಾಗಿ ಮುದ್ದೆ ಸಾಫ್ಟಾಗಿರುತ್ತೆ ಹಾಗೂ ಹೆಲ್ತಿಗೂ ಒಳ್ಳೆಯದು. ಸ್ವಲ್ಪ ಹುಳಿ ಟೇಸ್ಟ್ ಬಂದಿರುತ್ತೆ. ಇದಕ್ಕೆ ಸ್ವಲ್ಪ ನಾವು ಮಜ್ಜಿಗೆ ಇಲ್ಲ ಮೊಸರಾದರೂ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಗ್ರೈಂಡ್ ಮಾಡಿದ್ದಾಗಿದೆ. ಮಣ್ಣಿನ ಪಾತ್ರೆಯಲ್ಲಿ ನೆನೆಸೋದ್ರಿಂದ ನಮಗೆ ನ್ಯಾಚುರಲಾಗಿ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ. ನಿಧಾನವಾಗಿ ಫರ್ಮೆಂಟೇಷನ್ ತುಂಬ ಒಳ್ಳೆಯದಲ್ವ. ನಾವು ಯಾವುದೇ ಫರ್ಮೆಂಟ್ ಮಾಡಿದ್ದು ಫುಡ್ನ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಿಂದ ಈ ರಾಗಿ ಮುದ್ದೆಯಲ್ಲಿ ನಮಗೆ ಕ್ಯಾಲ್ಶಿಯಂ, ಐರನ್ ಮತ್ತು ಎಲ್ಲ ಸಿಗುತ್ತೆ ಮತ್ತು ಬಾಡಿಗೆ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ತುಂಬ ಒಳ್ಳೆಯದು ಈ ರಾಗಿ ಮುದ್ದೆ. ಆದ್ದರಿಂದ ಈ ಥರ ನೀವು ರಾತ್ರಿ ಏನಾದರೂ ರಾಗಿ ಮುದ್ದೆ ಉಳಿದಿದ್ರೆ ಬೆಳಗ್ಗೆ ಈ ಥರ ಗಂಜಿ ಮಾಡ್ಕೊಂಡು ಕುಡಿಬೋದು. ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.